ಸಕಲೇಶಪುರ ತಾಲೂಕಿನಲ್ಲಿಂದು ಸಾರ್ವತ್ರಿಕ ಮುಷ್ಕರಕ್ಕೆ ಬೆಂಬಲವಾಗಿ ರಸ್ತೆ ತಡೆ, ಪಿಕೆಟಿಂಗ್ ಹಾಗೂ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು. ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಸಂಯುಕ್ತ ಹೋರಾಟ ಕರ್ನಾಟಕ ಹಾಗೂ ಹಾಸನ ಜಿಲ್ಲಾ ಜನಪರ ಚಳುವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ಗುರುವಾರದಂದು ನಡೆದ ಪ್ರತಿಭಟನೆ. ಹೇಮಾವತಿ ಪ್ರತಿಮೆ ಬಳಿಯಿಂದ ಹಳೆ ಬಸ್ ನಿಲ್ದಾಣದವರೆಗೆ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಗಳ ವಿರುದ್ಧ ಘೋಷಣೆ ಕೂಗಿದರು. ರಾಷ್ಟ್ರೀಯ ಹೆದ್ದಾರಿ ತಡೆದು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಅಂಚೆ ಇಲಾಖೆ ಕಚೇರಿಗೆ ಪಿಕೆಟಿಂಗ್ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, 4 ಕರಾಳ ಕಾರ್ಮಿಕ ಸಂಹಿತೆಗಳನ್ನು ಹಿಂಪಡೆಯಬೇಕು, ವಿದ್ಯುತ್ ಶಕ್ತಿ ತಿದ್ದುಪಡಿ, ಬೀಜ ಮಸೂದೆ, ಭೂಸ್ವಾಧೀನ ಕಾಯ್ದೆ ಸೇರಿದಂತೆ ಜನವಿರೋಧಿ ಮಸೂದೆಗಳನ್ನು ರದ್ದುಗೊಳಿಸಬೇಕು, ವಿಮಾ ತಿದ್ದುಪಡಿ ಕಾಯ್ದೆ ಹಾಗೂ ಶಾಂತಿ ಕಾಯ್ದೆ ಹಿಂಪಡೆಯಬೇಕು. ಅಮೆರಿಕ ಭಾರತ ವ್ಯಾಪಾರ ಒಪ್ಪಂದವನ್ನು ವಿರೋಧಿಸಿದ ಅವರು ರಾಜ್ಯ ಸರ್ಕಾರ ಕಾರ್ಮಿಕ ಸಂಹಿತೆಗಳಿಗೆ ನಿಯಮಾವಳಿ ರಚಿಸಬಾರದು ಎಂದರು. 4 ಕೋಡ್ಗಳನ್ನಾಗಿ ಮಾಡಿರುವಂತಹ ಈ ಹೀನಾಯ ಸೆಂಟ್ರಲ್ ಗವರ್ನಮೆಂಟ್ನ ಬಿಜೆಪಿ ಸರ್ಕಾರದ ವಿರುದ್ಧ, ಜೊತೆಗೆ ಆ ಸರ್ಕಾರ ಏನು 4 ಸಂಹಿತೆಗಳನ್ನ ತಂದು ಕೋಡ್ಗಳನ್ನ ತಂದು ಜಾರಿ ಮಾಡಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ತಲುಪಿಸಿದಾಗ ಅವರು ಕೂಡ ಡ್ರಾಫ್ಟ್ ನೋಟಿಫಿಕೇಶನ್ ಮಾಡಿ ಜಾರಿ ಮಾಡಿರುವಂತಹ ಈ ಹೀನಾಯ ಭಂಡಗೆಟ್ಟ ಕಾಂಗ್ರೆಸ್ ಸರ್ಕಾರದ ನೀತಿಯ ವಿರುದ್ಧ ನಾವಿವತ್ತು ಚಳುವಳಿಗೆ ಇಳಿದಿದ್ದೇವೆ. ಇವತ್ತು ಇಡೀ ದೇಶದಾದ್ಯಂತ ದೇಶವನ್ನ ಆರ್ಥಿಕ ಮುನ್ನೆಲೆಗೆ ತಗೊಂಡು ಬರ್ತಾ ಇರುವಂತವರು ದುಡಿತಕ್ಕಂಥ ಜನ. ಇದನ್ನ ನಾವು ಗಂಭೀರವಾಗಿ ನಾವು ಅನ್ನೋದಕ್ಕಿಂತ ಇವತ್ತಿನ ಸರ್ಕಾರಗಳು, ಆಳುವ ಸರ್ಕಾರಗಳು ಅರ್ಥ ಮಾಡ್ಕೋಬೇಕು. ಇವತ್ತು ಇಡೀ ದುಡಿತಕ್ಕಂಥ ಜನರನ್ನ ಈ ದೇಶದ ರೈತರು ಮತ್ತು ಕಾರ್ಮಿಕರು ಈ ದೇಶದಲ್ಲಿ ದುಡಿತಾ ಇದ್ದಾರೆ. ಅಂತ ಕಾರ್ಮಿಕರನ್ನ ಕಾನೂನುಗಳನ್ನ, ಲೇಬರ್ ಕೋಡ್ಗಳನ್ನ ಇವತ್ತು ತಿದ್ದುಪಡಿ ಮಾಡಿ ಈ ದೇಶದ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಇವತ್ತು ಕೆಲಸ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಬಹಳ ಜನರಿಗೆ ಅನ್ಸ್ಬೋದು, ಏನ್ರಪ್ಪ ATC ಮತ್ತು CITU JCTU ನೇತೃತ್ವದಲ್ಲಿ ಸ್ಟ್ರೈಕ್ ಮಾಡ್ತಿದಾರಂತ. ಬಂಧುಗಳೇ, ಇವತ್ತು ಇಲ್ಲಿರ್ತಕ್ಕಂಥ ಸಕಲೇಶಪುರದ ಎಲ್ಲ ನಾಗರಿಕರಲ್ಲಿ ಮಳೆ, ಯಾಕೆಂದ್ರೆ ಕಾರ್ಮಿಕರು ದಿನನಿತ್ಯ ನಾವು ದುಡಿತಕ್ಕಂಥ ಮಧ್ಯಮ ವರ್ಗದಲ್ಲ, ಬಡ ವರ್ಗದಲ್ಲಿ ಕೂಡ ನಾವು ಜನಿಸಿ ಇವತ್ತಿನ ಕಷ್ಟಗಳಲ್ಲಿ ಕೂಡ ನಾವು ಇನ್ನೊಂದು ಸ್ಟ್ರೈಕ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮಗೆ ಯಾವ ರೀತಿ ಹೇಳ್ಕೋಬೇಕೋ ಗೊತ್ತಾಗ್ತಿಲ್ಲ. ಸರ್ಕಾರಗಳು ನಮ್ಮನ್ನ ಈ ರೀತಿ ಬೀದಿಗಿಳಿಸಿ ಯಾವುದೇ ಒಂದು ಹೋರಾಟವನ್ನ ಮಾಡಿಕೊಂಡು ನಮ್ಮಗಳ ಹಕ್ಕುಗಳನ್ನ ಪಡ್ಕೊಳ್ಳುವಂತ ಒಂದು ಸ್ಥಿತಿಗೆ ನಾವು ಇವತ್ತು ತಲುಪಿದೀವಿ. ಯಾಕೆಂದ್ರೆ ನಮ್ಮ ಆಳುವಂತ ಸರ್ಕಾರಗಳು. ಪ್ರತಿಭಟನೆಯಲ್ಲಿ ಸೌಮ್ಯ, ನೇತ್ರಾವತಿ, ಪ್ರೀತು, ರಮೇಶ್, ಥಾಮಸ್ ಸೇರಿದಂತೆ ಇತರರು ವಹಿಸಿದ್ರು.